ಫ್ರೆಂಡ್ಸ್, ಇದು ಲಿಕ್ವಿಡ್ ನಾನು ತೋರಿಸಿದ್ದಾಯಿತು. ಈಗ ನಾನು ಗಿಡಗಳಿಗೆ ಯಾವ ಲಿಕ್ವಿಡ್ ಗೊಬ್ಬರ ಕೊಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಈ ತರಕಾರಿ ಗಿಡಗಳಿಗೆ, ಎಲ್ಲ ಗಿಡಗಳಿಗೂ ನಾನು ಯಾವ ಲಿಕ್ವಿಡ್ ಗೊಬ್ಬರ ಕೊಡ್ತೀನಿ ಫ್ರೆಂಡ್ಸ್. ಇದು ನೋಡಿದ್ರೆ ನಾನು ರೆಗ್ಯುಲರ್ ಕೊಡೋ ಅಂಥ ಲಿಕ್ವಿಡ್. ರೆಗ್ಯುಲರ್ ಕೊಡೋ ಅಂಥದ್ದು ಏನು ನಾನು ವಿಶೇಷವಾಗಿ ಏನೂ ಮಾಡಲ್ಲ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿರೋ ಅಂಥ ಟೀ ತೊಳೆದ ಪಾತ್ರೆ, ಕಾಫಿ ತೊಳೆದ ಪಾತ್ರೆ, ಅಕ್ಕಿ ತೊಳೆದ ನೀರು, ಗೆಣಸು ಬೇಯಿಸಿರೋ ನೀರು, ಮತ್ತು ಕಡಲೆಕಾಯಿ ನಾವು ಬೇಯಿಸ್ತೀವಲ್ವ, ತೊಗೊಂಡು ಕಡಲೆಕಾಯಿ ಬೇಯಿಸಿರೋ ನೀರು, ಮತ್ತು ಆಲೂಗೆಡ್ಡೆ ಬೇಯಿಸಿರೋ ನೀರು, ಮತ್ತು ಹಳೆ ಮಜ್ಜಿಗೆ, ಹಳೆ ಸಾಂಬಾರು, ಮತ್ತು ಹಳೆ ಅನ್ನ ಎಲ್ಲನೂ ಇದಕ್ಕೆ ಸೇರ್ಕೊಂಡ್ಬಿಡುತ್ತೆ ನೋಡಿ ಫ್ರೆಂಡ್ಸ್. ಇನ್ನೊಂದು ಗೊತ್ತಾ, ಇಲ್ಲಿ ನೋಡಿ, ಇದು ನಮ್ಮ ಮನೆಯಲ್ಲಿ ಉಳಿದಿರೋ ಅಂಥ ಅನ್ನ. ನಮ್ಮ ಮನೆಯಲ್ಲಿ ಎಷ್ಟೋ ಸರಿ ಅನ್ನ ಉಳಿಯುತ್ತೆ. ನಾವೆಷ್ಟೇ ಕರೆಕ್ಟಾಗಿ ಮಾಡಿದರೂ ಅನ್ನ ಉಳಿದ್ಬಿಡುತ್ತೆ. ಬರೀ ಅನ್ನನ ತೊಗೊಂಬಂದು ಈ ನೀರಿಗೆ ಹಾಕ್ಬಿಟ್ರೆ ಅದು ಕರಗೋದೇ ಇಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಇದನ್ನು 3 ದಿನ ಒಂದು ಡಬ್ಬಿಯಲ್ಲಿ ಹಾಕಿ ಮುಚ್ಚಿಟ್ಬಿಡ್ಬೇಕು ಫ್ರೆಂಡ್ಸ್. ಒಂದು ಡಬ್ಬಿಯಲ್ಲಿ ಹಾಕಿ ಮುಚ್ಚಿಟ್ಬಿಟ್ರೆ ನೋಡಿದ್ರೆ ಇಷ್ಟು ಪೇಸ್ಟ್ ಥರ ಆಗೋಗ್ಬಿಡುತ್ತೆ. ಅದನ್ನು ನಾನು ಇದೇ ನೀರಿಗೆ ಹಾಕ್ಬಿಡ್ತೀನಿ. ಇದು ನೀರಿಗೆ ಮಿಕ್ಸ್ ಮಾಡಿಬಿಟ್ಟೆ. ಏನದು, ಅನ್ನ ಉಳಿದಿರೋ ನೀರು. ಅನ್ನ ಉಳಿದಿರೋ ಅದನ್ನು 3 ದಿನ ನಾನು ಮುಚ್ಚಿಟ್ಟು ಪೇಸ್ಟ್ ಮಾಡಿ ಈ ನೀರಿಗೆ ಬೆರೆಸಿದೆ. ಮತ್ತು ಇದೇನು ಗೊತ್ತಾ ಫ್ರೆಂಡ್ಸ್, ಬಾಳೆಹಣ್ಣುಗಳು, ಚಿಪ್ಪುಗಳು ಮತ್ತು ಕೊಳೆತಿರೋ ಅಂಥ ಬಾಳೆಹಣ್ಣು ನಮ್ಮ ಮನೆಯಲ್ಲಿ ಒಂದೊಂದು ಕೊಳೆತೋಗ್ಬಿಡುತ್ತೆ. ಹಣ್ಣು ತಂದಾಗ ಎಲ್ಲ ಹಣ್ಣು ಕರೆಕ್ಟಾಗಿರಲ್ಲ, ಒಂದೊಂದು ಕೊಳೆತೋಗ್ಬಿಡುತ್ತೆ. ಅದನ್ನೇನು ಮಾಡ್ತೀನಿ, ನಾನು ಎಲ್ಲ ಸೇರಿಸ್ಬಿಡ್ತೀನಿ. ಸೇರಿಸಿ ಅದನ್ನು ನಾನು ಮಿಕ್ಸಿ ಮಾಡ್ತೀನಿ. ನೋಡಿದ್ರೆ ಇದನ್ನು ನಾನು ಇದಕ್ಕೆ ಸೇರಿಸಿದೆ. ಏನು ಸ್ಮೆಲ್ ಬರಲ್ಲ ಫ್ರೆಂಡ್ಸ್. ನೀವು ಅನ್ಕೋತೀರ ಓ ಸ್ಮೆಲ್ ಬರುತ್ತಿದೆ ಅಂತ. ಯಾವುದೇ ಸ್ಮೆಲ್ಲು ಬರಲ್ಲ. ಅನ್ನದ ಪೇಸ್ಟು ಮತ್ತು ಬಾಳೆಹಣ್ಣಿನ ಪೇಸ್ಟ್ ಆಯಿತಾ ಫ್ರೆಂಡ್ಸ್. ಇನ್ನೊಂದು ಗೊತ್ತಾ, ಇದು ನಮ್ಮ ಮನೆಯಲ್ಲಿ ಅಕ್ಕಿ ಮತ್ತು ಹೆಸರುಬೇಳೆ ಎರಡೂ ಹುಳ ಆಗ್ಬಿಟ್ಟಿತ್ತು. ನಾನು ಒಂದೊಂದು ಸಾರಿ ನೋಡ್ಕೊಳ್ಳಲ್ಲ ಫ್ರೆಂಡ್ಸ್, ಎಲ್ಲೋ ಇಟ್ಬಿಟ್ಟಿರ್ತೀನಿ, ಅದು ಹುಳ ಆಗ್ಬಿಟ್ಟಿರುತ್ತೆ. ಆಗ ಏನು ಮಾಡೋದು, ಏನೂ ಬೇಜಾರಿಲ್ಲ, ಅದನ್ನು ನೆನೆಸ್ಬಿಡೋದು, ಈ ಥರ ಮಿಕ್ಸಿ ಮಾಡಿಬಿಡೋದು. ಆಹಾ, ಈಗ ಇದೆಯಲ್ಲ ಫ್ರೆಂಡ್ಸ್ ಗಿಡಗಳಿಗೆ. ಇವಾಗ ನಾವು ಅನ್ನ ತಿಂದರೆ ನಮಗೆಷ್ಟು ಶಕ್ತಿ ಬರುತ್ತೆ, ಅದೇ ಥರ ಯಾವುದೇ ಧಾನ್ಯಗಳೂ ನಮ್ಮ ಗಿಡಗಳಿಗೆ ಅದೇ ಶಕ್ತಿನೇ ಕೊಡುತ್ತೆ. ನಮಗೆ ಯಾವ ಥರ ಶಕ್ತಿ ಕೊಡುತ್ತೆ ಅದೇ ಥರ ಗಿಡಗಳಿಗೂ ಶಕ್ತಿ ಕೊಡುತ್ತೆ. ಇದಾಯಿತಾ ಫ್ರೆಂಡ್ಸ್. ಇದನ್ನು ಇದಕ್ಕೆ ಸುರಿದ್ಬಿಡೋದು. ಇದನ್ನು ನಾನು ಇದಕ್ಕೆ ಸುರಿದ್ಬಿಟ್ಟೆ. ನಾನು ಇದನ್ನು ಜೀವಾಮೃತ ಅಂತಲೂ ಹೇಳ್ತಾರೆ. ಜೀವಾಮೃತ ಮಾಡಬೇಕಾದ್ರೂ ಎಲ್ಲ ಕಾಳುಗಳ ಹಿಟ್ಟುಗಳಿಂದನೇ ಮಾಡೋದು. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಇದನ್ನು ಇದಕ್ಕೆ ನಾನು ಯಾವಾಗಲೂ ಇದೇ ಥರ ಅಕ್ಕಿ ರುಬ್ಬಲ್ಲ. ಇದ್ದಾಗ ಯಾವುದಾದ್ರೂ ಕೆಟ್ಟೋಗಿರೋದು ಇದು ಇದ್ದಾಗ. ಇದಾಯ್ತಾ ಫ್ರೆಂಡ್ಸ್. ಇದೇನು ಗೊತ್ತಾ, ಡೈಲಿ ನಾನು ಬೇಳೆ ತೊಳೆದ ನೀರು, ಅಕ್ಕಿ ತೊಳೆದ ನೀರು, ಮತ್ತು ಟೀ ಪಾತ್ರೆ, ಕಾಫಿ ಪಾತ್ರೆ, ಇದು 2 ಡಬ್ಬಿ ನಾನು ಮಾಡ್ಕೊಂಡಿದ್ದೀನಿ ಕಿಚನ್ನಲ್ಲಿ. ಅದನ್ನೆಲ್ಲ ಶೇಖರಣೆ ಮಾಡ್ತಾಯಿರ್ತೀನಿ ನೋಡಿ. ಅಕ್ಕಿ, ಬೇಳೆ, ಟೀ ಪಾತ್ರೆ ಮತ್ತು ಇದು ನೋಡಿ. ನಿನ್ನೆ ಆಲೂಗೆಡ್ಡೆ ಪಲ್ಯ ಮಾಡಿದೆ. ಆ ಪಲ್ಯ ಮಾಡಿದ್ದು ಇದು ಸಮೇತವಾಗಲೂ ನಾನು ನೀರು ಎತ್ತಿಟ್ಟೆ. ನೋಡಿದ್ರೆ ಆಲೂಗಡ್ಡೆ ಬೇಯಿಸಿರೋ ನೀರು ಮತ್ತು ಅಕ್ಕಿ ತೊಳೆದ ನೀರು 2 ದಿನದ್ದು 3 ದಿನದ್ದು ನಾನು ಶೇಖರಣೆ ಮಾಡಿ ಇಲ್ಲಿಗೆ ತೊಗೊಂಬಂದು ಈ ಡಬ್ಬಿಗಳೆಲ್ಲ ಎರಡನ್ನೂ ಕಿಚನ್ನಲ್ಲಿ
ಇಟ್ಟಿರ್ತೀನಿ. ಇವೆರಡು ಡಬ್ಬಿಗಳು, ಇವೆರಡೂ ಡೈಲಿ ಮೇಲೆ ತೊಗೊಂಬಂದು ಅದನ್ನು ಹಾಕೋದು. ಫ್ರೆಶ್ ಇಷ್ಟ ಆಯ್ತಲ್ಲ. ಇದನ್ನು ಎಲ್ಲ ಸೇರಿಸಿದ್ವಿ. ಇದನ್ನು 4 ದಿನದಿಂದ 5 ದಿನ ನಾವು ಇದನ್ನು ಹಾಗೆಯೇ ಬಿಟ್ಬಿಡ್ಬೇಕು ಫ್ರೆಂಡ್ಸ್. ಮೇಯ್ನ್ ಥಿಂಗ್ಸ್ ಏನು ಗೊತ್ತಾ? ಸಗಣಿ. ನಮಗೆ ಇಲ್ಲಿ ಮನೆ ಸುತ್ತ ಇದು ಅಡ್ಡಾಡ್ತಾ ಇರುತ್ತೆ ದನಗಳು. ಅಲ್ಲಿ ನಾವೇನು ಮಾಡ್ತೀವಿ, ಸಗಣಿನ ಶೇಖರಣೆ ಮಾಡೋದು. ಅಲ್ಲಿ ನಮ್ಮ ಇಲ್ಲಿ ಬಿದ್ದಿರುತ್ತಲ್ವ, ಅದನ್ನೆಲ್ಲ ಎತ್ಕೊಂಡ್ಬಂದ್ಬಿಟ್ಟು ಅದನ್ನು ಒಂದು ಡಬ್ಬಿಯಲ್ಲಿ ಹಾಕಿ ನಾನು ಇಟ್ಬಿಟ್ಟಿರ್ತೀನಿ ಫ್ರೆಂಡ್ಸ್. ನಮ್ಮ ಮನೆಯವರು ಕಂಡ್ರೆ ಅದನ್ನು ಎತ್ತಿಕ್ತಾರೆ. ಆಗ ಇದನ್ನು ನಾನು ಲಿಕ್ವಿಡ್ಡಾಗಿ ನಾವು ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡೋದು. ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಇದಕ್ಕೆ ಸತ್ವ ಸಿಗುತ್ತೆ ಅಂತ ನೀವೇ ನೋಡಿ. ಇದರಲ್ಲಿ ನಮ್ಮ ಮನೆಯಲ್ಲಿ ಯಾವುದೇ ಹೊರಗಡೆ ಹೋಗಲ್ಲ, ಓನ್ಲಿ ಪ್ಲಾಸ್ಟಿಕ್ ಕವರ್ ಮಾತ್ರ ಹೊರಗಡೆ ಹೋಗುತ್ತೆ. ಇನ್ನೇನೇ ನಮ್ಮ ಮನೆಯಲ್ಲಿ ಉಳಿದ್ರೂ ಪೇಸ್ಟ್ ಮಾಡೋದು, 2-3 ದಿನ ಅದನ್ನು ಕೊಳೆಸಿಬಿಡೋದು, ಗಿಡಗಳಿಗೆ ಕೊಡ್ತಾ ಇರೋದು. ಅದರಿಂದನೇ ನಮ್ಮ ಗಿಡಗಳು ಎಷ್ಟು ಚೆನ್ನಾಗಿ ಈ ಲಿಕ್ವಿಡಿಂದ ಬರ್ತಾಯಿದೆ. ನೋಡಿದ್ರೆ ನೋಡಿ ಎಷ್ಟು ಇದನ್ನು ನಾನು ಹಾಕಿದೆ ಅಂತ ನೀವೇ ನೋಡಿದ್ರೆ 1 2 3 4 5 6 ಥಿಂಗ್ಸ್ ನಾನು ಇದಕ್ಕೆ ಮಿಕ್ಸ್ ಮಾಡಿದೆ. ಮನೆಯಲ್ಲಿ ಯಾವುದೇ ನಮಗೆ ವೇಸ್ಟ್ ಆಗಲ್ಲ. ನೋಡಿದ್ರೆ ಆಹಾ, ಎಂಥ ಲಿಕ್ವಿಡ್ಡು ಗೊತ್ತಾ ಫ್ರೆಂಡ್ಸ್ ಇದು ಗಿಡಗಳಿಗೆ. ಈ ಸಗಣಿ ತುಂಬ ಕೆಲಸ ಮಾಡುತ್ತೆ. ನೋಡಿದ್ರೆ ಸಗಣಿ ನೋಡಿದ್ರೆ ಇದು ನೋಡ್ದೇ ನಮಗೆ ಎಷ್ಟು ಚೆನ್ನಾಗಿದೆ ಲಿಕ್ವಿಡ್ ಫ್ರೆಂಡ್ಸ್. ಇದನ್ನು 4 5 ದಿನ ತಿರುಗಿಸ್ತಾ ಇರಬೇಕು. ಬೆಳಿಗ್ಗೆ ಒಂದು ಸಾರಿ, ಸಂಜೆ ಒಂದು ಸಾರಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಈ ಥರ ಮಿಕ್ಸ್ ಮಾಡಿ ಹಾಗೆಯೇ ಬಿಟ್ಬಿಡಬೇಕು. ಅದು ನೊರೆ ಥರ ಬರ್ತಾ ಇರುತ್ತೆ. ಅದು ಎಷ್ಟು ನಮಗೆ ನೊರೆ ಬರುತ್ತೋ ನಮ್ಮ ಗಿಡಗಳಿಗೆ ಅಷ್ಟು ಜೀವಾಣುಗಳು ಉತ್ಪತ್ತಿಯಾಗುತ್ತೆ ಅಂತ, ಗುಡ್ ಬ್ಯಾಕ್ಟೀರಿಯಾ ಉತ್ಪತ್ತಿಯಾಗುತ್ತೆ ಅದರಲ್ಲಿ. ಹಾಗಾಗಿ ನಾವು ಇದನ್ನು 3 ದಿನ ಇದನ್ನು ಮಾಡಿ ಫ್ರೆಂಡ್ಸ್. ಇದು 3 ದಿನ ಆದಮೇಲೆ ನಾವು ಹಾಗೆ ಡೈರೆಕ್ಟಾಗಿ ಇವಾಗ ಒಂದು ಜಗ್ಗು ಇವಾಗ ರೆಡಿ ಆಯ್ತಪ್ಪ 4 ದಿನಕ್ಕೆ, ಹೀಗೆ ತಗೊಂಡ್ಬಿಟ್ಟು ಒಂದು ಜಗ್ಗು ಗಿಡಕ್ಕೆ ಹಾಕಾಗಿಲ್ಲ. ಹಾಕಿದರೆ ಏನಾಗುತ್ತೆ, ಗಿಡ ಒಣಗೋಗ್ಬಿಡುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಇದು ಒಂದು ಜಗ್ಗು ನಾನು 4 ದಿನದ ಆದಮೇಲೆ ನಾವೇನು ಮಾಡಬೇಕು ಅಂತ ನಾನು ಈಗ ನಿಮಗೆ ತೋರಿಸ್ತಾ ಇರೋದು. ಯಾಕೆಂದರೆ ಇದು 4 ಡೇಸ್ ಆದಮೇಲೆ ಮಾತ್ರ ನಾವು ಈ ಥರ ಮಾಡಬೇಕು. ಇಲ್ಲಿ ನೋಡಿ, ಇದು ಒಂದು ಜಗ್ಗಿದೆ. ಇದು ಒಂದು ಜಗ್ಗನ್ನ ಬಕೆಟಲ್ಲಿ ಹಾಕೋದು. ಅದಕ್ಕೆ ನಾವು 3 4 ಜಗ್ಗು ಮಿಕ್ಸ್ ಮಾಡ್ಕೋಬೇಕು, ಡೈಲ್ಯೂಟ್ ಮಾಡ್ಕೋಬೇಕು. ನೋಡಿದ್ರೆ ಈ ಥರ ಒಂದು ಜಗ್ಗಿಗೆ 4 ಜಗ್ಗು ನೀರು ಮಿಕ್ಸ್ ಮಾಡ್ಕೋಬೇಕು. ಈ ಥರ ತೆಳು ಮಾಡ್ಕೋಬೇಕು ಫ್ರೆಂಡ್ಸ್. ಯಾಕೆಂದರೆ ಇದೇ ಡೈರೆಕ್ಟಾಗಿ ನಾವು ಕೊಟ್ಬಿಟ್ರೆ ಗಿಡ ಒಣಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಇದು ಜಾಸ್ತಿ ಆಗಿಬಿಡುತ್ತೆ, ಹೀಟ್ ಆಗಿಬಿಡುತ್ತೆ. ಹಂಗಾಗಿ ಇದನ್ನು ನಾವು ಡೈಲ್ಯೂಟ್ ಮಾಡಿ ಗಿಡಗಳಿಗೆ ಕೊಡಬೇಕಾಗುತ್ತೆ. ಮತ್ತು ನಾನು ಇದಕ್ಕೆ ಸುರಿದು ಬಿಡ್ತೀನಿ. ಇನ್ನು 4 ಡೇಸ್ ಆದಮೇಲೆ ಮಾತ್ರ ನಾವು ಗಿಡಗಳಿಗೆ ಇದನ್ನು ಕೊಡಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ, ಲಿಕ್ವಿಡ್ ಫರ್ಟಿಲೈಸರ್ ನಾನು ಯಾವುದು ಕೊಡ್ತೀನಿ ಮತ್ತು ಲಿಕ್ವಿಡ್ಡು ಗಿಡಗಳಿಗೆ ನಾನು ಯಾವುದು ಕೊಡ್ತೀನಿ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ಇವಾಗ ನೀವು ಕಾಮೆಂಟ್ಸ್ ಮಾಡಿದ್ರಿ ಏನು ಕೊಡ್ತೀರಾ ಅಂತ. ಈಗ ನಾನು ತೋರಿಸಿದ್ದೀನಿ. ಸದ್ಯ ಈಗ ನಾನು ಇದನ್ನು ತೋರಿಸಿದ್ದೀನಿ. ಮುಂದೆ ಏನೇನು ಮಾಡ್ತೀನಿ,
ಏನೇನು ಚೇಂಜಸ್ ಮಾಡ್ತೀನಿ, ಲಿಕ್ವಿಡ್ ಏನು ಚೇಂಜ್ ಮಾಡ್ತೀನಿ, ಗಿಡಗಳಿಗೆ ಏನೇನು ಚೇಂಜ್ ಮಾಡ್ತೀನಿ ಅಂತ ಎಲ್ಲ ವೀಡಿಯೋಗಳಲ್ಲೂ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ. ಒಳ್ಳೊಳ್ಳೆ ಲಿಕ್ವಿಡ್ಗಳು ಕೊಟ್ಟು ಗಿಡಗಳಿಗೆ ಆರ್ಗಾನಿಕ್ ತರಕಾರಿಗಳು ಬೆಳೆದು ನಾವು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ನೋಡಿದ್ರೆ ಇದೊಂಥರ ಕಲರ್ ತುಂಬಾ ಚೆನ್ನಾಗಿರುತ್ತೆ ಸೇವಂತಿಗೆ. ಮಳೆ ಇಲ್ಲ ಫ್ರೆಂಡ್ಸ್, ಆದ್ರೂ ಗಿಡಗಳು ಬರ್ತಾಯಿದೆ. ಮೆಣಸಿನ ಗಿಡ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್. ಲಿಕ್ವಿಡ್ ಎಲ್ಲ ನಾನು ತೋರಿಸಿದ್ದಾಯಿತು. ಮತ್ತು ಇದು ಸ್ವಲ್ಪ ದೂರ ಇಡಿ ಅಂತ ಹೇಳಿದ್ರಿ, ಅದನ್ನು ನಾನು ಟ್ರೈ ಮಾಡಿದ್ದೀನಿ. ಜಾಗ ಇಲ್ಲ ಫ್ರೆಂಡ್ಸ್, ತುಂಬ ಇದೆ ಕವರ್ಸ್. ನಾನು ತುಂಬ ಮಾಡಿಬಿಟ್ಟೆ, ಅದರಲ್ಲೇ ಹಂಗೆ ಸ್ವಲ್ಪ ಟ್ರೈ ಮಾಡಿದ್ದೀನಿ. ಸ್ವಲ್ಪ ದೂರ ಇಡಲಿಕ್ಕೆ ಪ್ಲೇಸ್ ಇಲ್ಲ ನೋಡಿ. ಅಲ್ಲಿ ನಾನು ಜಾಗ ಮಾಡಿದ್ನ ಮತ್ತು ಅಲ್ಲಿ ಹೆಚ್ಚಾಯಿತು, ಅಲ್ಲಿ ಇಟ್ಟಿದ್ದೀನಿ. ಮತ್ತು ಕೆಳಗಡೆನೂ ಒಂದೆರಡು ಇಟ್ಟಿದ್ದೀನಿ. ಜಾಗ ಇಲ್ದಿದ್ದಕ್ಕಾಗಿ ನಾನು ಒಟ್ಟಿಗೆ ಪಕ್ಕ ಇಟ್ಟಿದ್ದೆ. ಅಲ್ಲಿಗೂ ನಾನು ಸರಿಸಿದ್ದೀನಿ, ಸ್ವಲ್ಪ ದೂರ ಮಾಡಿದ್ದೀನಿ ನಿಮ್ಮ ಇದ್ರ ಪ್ರಕಾರ ನೋಡಿ ಫ್ರೆಂಡ್ಸ್. ಇಷ್ಟು ನಾನು ಲಿಕ್ವಿಡ್ಗಳು ಕೊಡ್ತಾಯಿರ್ತೀನಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಆರ್ಗಾನಿಕ್ ಗಾರ್ಡನ್ ಮಾಡೋಣ, ಆರ್ಗಾನಿಕ್ ತರಕಾರಿ ಬೆಳೆದು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳೋಣ ಫ್ರೆಂಡ್ಸ್. ಥ್ಯಾಂಕ್ ಯು, ನಮಸ್ತೆ.